ಅದಕ್ಕೆ ನಾವು ಮೊನ್ನೆ ಈ ಸತಿ ಏನು ನಮ್ಮ ಕಮಿಟಿಯಲ್ಲಿದ್ದಂಥ ಎಲ್ಲ ಸದಸ್ಯರು ಈ ಸತಿ ನಾವು ಏನಾದರೂ ಹುಬ್ಳಿಗೆ ಒಂದು ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಕೆಲವೊಂದಿಷ್ಟು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಒಂದು ಅಭಿವೃದ್ಧಿಯನ್ನ ಅಥವಾ ಒಂದು ಈ ಚೇಂಜ್ ಮಾಡ್ಬೇಕು ಅನ್ಬೇಡಿ. ನಾವು ಏನು ಈ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀವಿ, ಈ ಟ್ರ್ಯಾಕ್ ಅನ್ನ ತೆಗೆದು ಬೇರೆ ಟ್ರ್ಯಾಕಿಗೆ ನಾವು ಶಿಫ್ಟ್ ಮಾಡುವಂಥದ್ದು, ಅಂದ್ರೆ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಸ್ವಚ್ಛತೆ ಆಗುವಂಥದ್ದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಕೆಲವೊಂದಿಷ್ಟು ವಿಚಾರಗಳನ್ನ ನಾವೆಲ್ಲರೂ ಮಾಡಿಕೊಂಡು ಒಂದೇದು ಹೌಸ್ ಕಲೆಕ್ಷನ್ ಬಗ್ಗೆ ಜನರಿಗೆ ಮಾಹಿತಿಯನ್ನ ಕೊಡೋದು. ಮತ್ತೆ ಇದೇನಾಗಿದೆ ಅಂತಂದ್ರೆ ಈಗ ನಾವು ಕಾಂಟ್ರಾಕ್ಟರ್ ಸ್ಟೇಷನ್ಗೆ ಹೋಗ್ತೀವಿ. ಕಾಂಟ್ರಾಕ್ಟರ್ ಸ್ಟೇಷನ್ದಲ್ಲಿ ಅಲ್ಲೊಂಥರ ಕಾಲೇಜ್ ಹುಡುಗರು ಇದ್ದಂಗೆ ಅದಾರೆ ಅಲ್ಲಿ ಕೆಲಸ ಮಾಡುವಂಥವ್ರು. ಅವರಿಗೆ ಪ್ರೊಫೆಷನಲಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಪ್ರೈವೇಟ್ ಫ್ಯಾಕ್ಟ್ರಿ ತಂದಿದ್ರು, ಕರೆಕ್ಟ್ 9 ಗಂಟೆಗೆ ಸ್ಟಾರ್ಟ್ ಅಂದ್ರೆ 9 ಗಂಟೆಗೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತದೆ ಕಮಿಟಿ ಸದಸ್ಯರು. ಆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ನಮ್ಮ ಕಡೆ ಆಗ್ತಾ ಇಲ್ಲ. ಇವರು ಏನೋ ಸುಮ್ಮನೆ ಹೋಗ್ಬೇಕು, ಬಟನ್ ಹಾಕ್ಬೇಕು, ಯಾವಾಗ ಬಂದ್ ಮಾಡ್ತಾರೆ, ಯಾವಾಗ ಬಟನ್ ಹಾಕ್ಬೇಕು. ಮ್ಯಾನೇಜ್ಮೆಂಟ್ ಸರಿ, ಇದು ಯಾಕೆ ಹಿಂಗೆ ಸರಿಯಾಗಿ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಇದು ಯಾಕೆ ಇಷ್ಟು ಕ್ವಾಂಟಿಟಿ ಬರ್ತಾ ಇಲ್ಲ, ಮತ್ತೆ ಇದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥ ಪ್ರೊಫೆಷನಲಿ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಕೊರತೆ ನಮ್ಮಲ್ಲಿ ಕಾಣಿಸ್ತದೆ.